ಓಂ ಶಕ್ತಿ. ಗುರುವಡಿ ಶರಣಂ ತಿರುವಡಿ ಶರಣಂ. ಅಮ್ಮನ ಮಂತ್ರ ಪುಸ್ತಕದಲ್ಲಿರುವ 108 ಗುರುಪೋಟ್ರಿಯ ಭಾವಾರ್ಥ. 101ನೇ ಮಂತ್ರ. ಓಂ ಕಾಕವೇ ಬಂದವಾ ಪೋಚಿ ಓಂ. ವಿನಾಶದತ್ತ ಸಾಗುತ್ತಿರುವ ಈ ಲೋಕವನ್ನು ಸಂರಕ್ಷಿಸಿ ಕಾಪಾಡಲು ಬಂದ ಅವತಾರ ದೈವ ಪೂಜ್ಯನೀಯ ಅಡಿಗಳಾರಮ್ಮನವರನ್ನು ಪೂಜಿಸಿ ನಮಿಸುವೆವು. 102ನೇ ಮಂತ್ರ. ಓಂ ತನಿತ್ತ ತವಮೇ ಪೋಚಿ ಓಂ. ಆದಿಪರಾಶಕ್ತಿಯ ಅನುಗ್ರಹ ತಪಸ್ಸಿನಲ್ಲಿ ವಿಶೇಷವಾದ ಗುಣವನ್ನು ಪಡೆದವರು ಪೂಜ್ಯನೀಯ ಅಡಿಗಳಾರಮ್ಮನವರು. ಅವರನ್ನು ಪೂಜಿಸಿ ನಮಿಸುವೆವು. 103ನೇ ಮಂತ್ರ. ಓಂ ಪನಿತ್ತ ಕಣ್ಣೇ ಪೋಚಿ ಓಂ. ಪನಿತ್ತ ಎಂದರೆ ಥಂಡಿ, ಚಳಿ ಕೊಡುವುದು ಎಂದರ್ಥ. ಎಲ್ಲರನ್ನೂ ಚಳಿಯ ರೋಮಾಂಚನಗೊಳಿಸುವಂತಹ ದಿವ್ಯ ಕಣ್ಣುಗಳನ್ನು ಹೊಂದಿರುವ ಪೂಜ್ಯನೀಯ ಅಡಿಗಳಾರಮ್ಮನವರನ್ನು ಪೂಜಿಸಿ ನಮಿಸುವೆವು. 104ನೇ ಮಂತ್ರ. ಓಂ ಇನಿತ್ತ ಮನಮೇ ಪೋಚಿ ಓಂ. ಪೂಜ್ಯನೀಯ ಅಮ್ಮನವರು ಎಲ್ಲರನ್ನೂ ಆದಿಪರಾಶಕ್ತಿಯ ಆತ್ಮವಾಗಿಯೂ ಆದಿಪರಾಶಕ್ತಿಯಾಗಿಯೂ ಕಾಣುವವರು. ಇಂತಹ ಸಿಹಿ ತುಂಬಿದ ಮನವನ್ನು ಹೊಂದಿರುವ ಪೂಜ್ಯನೀಯ ಅಡಿಗಳಾರಮ್ಮನವರನ್ನು ಪೂಜಿಸಿ ನಮಿಸುವೆವು. 105ನೇ ಮಂತ್ರ. ಓಂ ಎಣ್ವಗೈ ಸಿತ್ತೋನೇ ಪೋಚಿ ಓಂ. ಅಷ್ಟಮ ಸಿದ್ಧಿ ಎನ್ನುವ ಅಷ್ಟ ಬಗೆಯ ಸಿದ್ಧಿಗಳನ್ನೂ ಪಡೆದ ಸಿದ್ಧರು ಪೂಜ್ಯನೀಯ ಅಡಿಗಳಾರಮ್ಮನವರು. ಅವರನ್ನು ಪೂಜಿಸಿ ನಮಿಸುವೆವು. 106ನೇ ಮಂತ್ರ. ಓಂ ಸಿತ್ತರ್ ಗಣತ್ತೋನೇ ಪೋಚಿ ಓಂ. ಗಣ ಎಂದರೆ ಒಕ್ಕೂಟದ ಗುಂಪು. ಸಿದ್ಧರ್ ಗಣ ಎಂದರೆ ಸಿದ್ಧರ್ ಒಕ್ಕೂಟದ ಗುಂಪು. ನವಕೋಟಿ ಸಿದ್ಧರುಗಳ ಮುಖ್ಯ ಗುರುವಾಗಿ ಬೆಳಗುವ ಪೂಜ್ಯನೀಯ ಅಡಿಗಳಾರಮ್ಮನವರನ್ನು ಪೂಜಿಸಿ ನಮಿಸುವೆವು. 107ನೇ ಮಂತ್ರ. ಓಂ ಶಕ್ತಿ ಉಪಾಸಕ ಪೋಚಿ ಓಂ. ಆಹಾರ ತಿನ್ನುವಾಗಲೂ ಮಲಗುವಾಗಲೂ ಒಂದು ಕೆಲಸವನ್ನು ಮಾಡುವಾಗಲೂ ತನ್ನ ಇಷ್ಟ ದೈವವನ್ನು ನೆನೆದು ಪೂಜಿಸುವವರನ್ನು ಉಪಾಸಕರು ಎಂದು ಕರೆಯುವರು. ಅಡಿಗಳಾರ್ ಶಕ್ತಿ ಉಪಾಸಕರಾಗಿ ಇರುವವರು. ಅವರನ್ನು ಪೂಜಿಸಿ ನಮಿಸುವೆವು. 108ನೇ ಮಂತ್ರ. ಓಂ ಬಂಗಾರು ಬಾಲಗ ಪೋಚಿ ಓಂ. ಹೆತ್ತವರಿಂದ ಬಂಗಾರು ಎಂದು ಆದಿಪರಾಶಕ್ತಿಯಿಂದ ಬಾಲಕ ಎಂದು ಹೊಗಳಿ ಕರೆದಂತಹ ಅವತಾರ ಪುರುಷರು ಪೂಜ್ಯನೀಯ ಅಡಿಗಳಾರಮ್ಮನವರು. ಅವರನ್ನು ಪೂಜಿಸಿ ನಮಿಸುವೆವು. ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ. ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ. ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ. ಓಂ ಓಂ ಓಂ.